ಕೋರ್ಟ್ ಕಚೇರಿಗಳನ್ನು ಅಲಿತಾರೆ. ಎಲ್ಲಿವರೆಗೆ ಅಂದರೆ ಆ ಟೈಮ್ನಲ್ಲಿ ಅವರು ಇಂದಿರಾ ಗಾಂಧಿಯನ್ನು ಕೂಡ ಭೇಟಿ ಮಾಡ್ತಾರೆ. ಆಗಿನ ಪ್ರಧಾನಮಂತ್ರಿ ಆಗಿದ್ದಂಥವ್ರು. ನೋಡಿದ್ರೆ ಅವರಿಗೆ ವ್ಯಕ್ತಿಗೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಗಳು ಇತ್ತು. ಎಲ್ಲಿವರೆಗೆ ಅಂದರೆ ಇವರ ಸ್ನೇಹಿತರೆಯರೊಡನೆಯೂ ಕೂಡ ಅವರು ಅಫೇರ್ಗಳನ್ನು ಮುಂದುವರಿಸ್ತಾರೆ. ಅಗೇನ್ ಪ್ರಾಕ್ಟೀಸ್ ಮಾಡೋದು ಅಂದ ತಕ್ಷಣ ಅದೇನೋ ಗಂಟೆಗಟ್ಟಲೆಯ ವಿಷಯ ಅಲ್ಲ. ಒಂದು 10-15 ನಿಮಿಷ ದಿವಸಕ್ಕೆ, 24 ಗಂಟೆಯಲ್ಲಿ ನಮ್ಮ ಮಾನಸಿಕ ಆರೋಗ್ಯಕ್ಕೆ ಒಂದು 15 ನಿಮಿಷ ಕೊಡುವಷ್ಟು ನಾವು ಸಮಯವನ್ನು ಅನುವು ಮಾಡಿಕೊಳ್ಬೇಕು. ಇದು ಒಂಥರ ನನಗೆ ಬಹಳ ಇಂಟ್ರೆಸ್ಟಿಂಗ್ ಮತ್ತು ಡಿಫ್ರೆಂಟ್ ಆಗಿದ್ದಂಥ ಕೇಸು. ಯಾಕೆ ಅಂತಂದರೆ ಅದು ಕೂಡ ಬಹುಶಃ ಮರ್ಡರ್ ಅನ್ನುವಂಥ ಒಂದು ಅವರಿಗೆ ಸಂಶಯ ಬರ್ತದೆ. ಯಾಕೆಂದರೆ ಆ ಆಕ್ಸಿಡೆಂಟ್ ಆದಂಥ ಸಿಚುವೇಶನ್ ನೋಡಿದ್ರೆ ಅದು ಏನೋ ತಪ್ಪಿ ಆದಂಥ ಅವಘಡದ ಹಾಗೆ ಕಾಣಿಸ್ತಾ ಇರೋದಿಲ್ಲ. ಅಂದರೆ ವರ್ಕ್ಶಾಪ್ಗಳಲ್ಲಿ ಮಾಡ್ತೀರಾ ಅಥವಾ ಅಂದರೆ ನೀವು ಕಾರ್ಪೊರೇಟ್ ಟ್ರೈನಿಂಗ್ಗಳಲ್ಲಿ, ಈವನ್ ಸ್ಪೆಷಲಿ ಲೀಡರ್ಶಿಪ್ ಟ್ರೈನಿಂಗ್ಗಳನ್ನು ಕೊಡ್ತೀರಿ ನೀವು, ಸೊ ಅಲ್ಲಿ ಇದನ್ನು ಜಾಸ್ತಿ ಇದು ಮಾಡ್ತೀರಾ ಅಥವಾ ಸ್ಪೆಸಿಫಿಕಲಿ ಕೇಸ್ ಬೈ ಕೇಸ್ ಯಾರಿಗಾದರೂ ನಿಮ್ಮ ಕ್ಲೈಂಟ್ಸಿಗೆ ಇದನ್ನು ಬಳಕೆ ಮಾಡ್ಕೊ? ಅಲ್ಲ, ಇದನ್ನು ನಾನು ಹೇಳೋದು ಏನು ಅಂದರೆ ಪ್ರತಿಯೊಬ್ಬರೂ ಈ ಥರದ ಮೆಥಡಾಲಜಿಯನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತ. ಅದಕ್ಕೊಂದು ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ಇದನ್ನು ಲಾಂಚ್ ಮಾಡಿದ್ದೇವೆ. ಸೊ ದಟ್ ಯಾರು ಕೂಡ ಇದನ್ನು ಕಲಿಬೋದು ಮತ್ತು ಕಲಿತು ಅದನ್ನು ಅನ್ವಯಿಸ್ಕೊಳ್ಬೇಕು. ಅದನ್ನು ದಿನ ಪ್ರಾಕ್ಟೀಸ್ ಮಾಡಬೇಕು. ಯಾಕೆಂದರೆ ಹೇಗೆ ನಾವು ಎಕ್ಸಸೈಸನ್ನು ಪ್ರತಿದಿನವೂ ಮಾಡಿದ್ರೆಯೇ ನಮ್ಮ ದೈಹಿಕ ಆರೋಗ್ಯ ಚೆನ್ನಾಗಿರ್ತದೋ, ಹಾಗೆ ಇಲ್ಲಿ 7-8 ಅಥವಾ 9 ದಿನಗಳಲ್ಲಿ ಏನು ಕಲಿತಾರೋ ಅವುಗಳನ್ನು ಅವರು ನಿತ್ಯವೂ ಪ್ರಾಕ್ಟೀಸ್ ಮಾಡೋದಕ್ಕೆ ನಾನು ಇನ್ಸಿಸ್ಟ್ ಮಾಡ್ತೇನೆ. ಅಗೇನ್ ಪ್ರಾಕ್ಟೀಸ್ ಮಾಡೋದು ಅಂದ ತಕ್ಷಣ ಅದೇನೋ ಗಂಟೆಗಟ್ಟಲೆಯ ವಿಷಯ ಅಲ್ಲ. ಒಂದು 10-15 ನಿಮಿಷ ದಿವಸಕ್ಕೆ, 24 ಗಂಟೆಯಲ್ಲಿ ನಮ್ಮ ಮಾನಸಿಕ ಆರೋಗ್ಯಕ್ಕೆ ಒಂದು 15 ನಿಮಿಷ ಕೊಡುವಷ್ಟು ನಾವು ಸಮಯವನ್ನು ಅನುವು ಮಾಡಿಕೊಳ್ಬೇಕು. ಹಾಗೆ ಮಾಡಿಕೊಂಡ್ರೆ ಅವರ ಎಷ್ಟೋ ಪಾಸಿಬಲ್ ಮೆಂಟಲ್ ಹೆಲ್ತ್ ಚಾಲೆಂಜಸ್ಸನ್ನು ಪ್ರಿವೆಂಟ್ ಮಾಡ್ಬೋದು. ನೀವೊಂದಿಷ್ಟು ಅನುಭವಗಳ ಬಗ್ಗೆ ಮಾತಾಡ್ತಾ ಒಬ್ಬ 82 ವರ್ಷದ ಮಹಿಳೆಯ ವಿಷಯ ಹೇಳ್ತಾ ಇದ್ರಿ. ಹೌದು, ಇದು ಒಂಥರ ನನಗೆ ಬಹಳ ಇಂಟ್ರೆಸ್ಟಿಂಗ್ ಮತ್ತು ಡಿಫ್ರೆಂಟ್ ಆಗಿದ್ದಂಥ ಕೇಸು. ಯಾಕೆ ಅಂತಂದರೆ ಇವರು 82 ವರ್ಷದ ಮಹಿಳೆ, ದೆಹಲಿಯಲ್ಲಿ ಇದ್ದಂಥವರು, ಈಗಲೂ ಇದ್ದಾರೆ, ಆರೋಗ್ಯವಾಗಿದ್ದಾರೆ. ಆವಾಗ ಅವರಿಗೆ ಫೈಬ್ರೋಮಯಾಲ್ಜಿ ಅನ್ನುವಂಥ ಪ್ರಾಬ್ಲಮ್ ಕಂಡುಕೊಂಡಿದ್ದು. ಅವರು ಸುಮಾರು ಒಂದು 10 ವರ್ಷದಿಂದ ಆ ಸಮಸ್ಯೆಯಿಂದ ಬಳಲ್ತಾ ಇದ್ದರು. ಅದಕ್ಕೆ ಏನೋ ಒಂದು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡ್ತಾಯಿದ್ರು. ಅವರಿಗೆ ಟ್ರೀಟ್ ಮಾಡ್ತಿದ್ದಂಥ ಡಾಕ್ಟ್ರು ಕಡೆಗೆ ಎಷ್ಟು ಮೆಡಿಕೇಷನ್ ಕೊಡ್ತಾ ಹೋಗೋದು ಅನ್ನೋದಕ್ಕೆ ಅವರಿಗೆ, ಆ ಡಾಕ್ಟ್ರಿಗೆ ಆವಾಗ ನಾನು ಪರಿಚಯ ಆಗಿದ್ದಷ್ಟೇ. ಇವರಿಗೆ ನನ್ನನ್ನು ಪರಿಚಯ ಮಾಡಿ ಇವ್ರ ಹತ್ರ ಒಮ್ಮೆ ಸೈಕಲಾಜಿಕಲ್ ಸೆಷನ್ ಮಾಡಿಸ್ಕೊಳ್ಳಿ ಅಂತ ಹೇಳಿದರು. ಫಸ್ಟಿಗೆ ಅವರು ಅದ್ರ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸಿರಲಿಲ್ಲ ಅಥವಾ ಆಸಕ್ತಿ ವಹಿಸಿರಲಿಲ್ಲ. ಆಮೇಲೆ ಒಂದು ದಿವಸ ಬಹುಶಃ ಅವರಿಗೆ ಅನಿಸ್ತು. ಅದಕ್ಕೆ ಒಂದು ದಿವಸ ಫೋನ್ ಮಾಡಿ ಹೇಳಿದ್ರು, ನನ್ನ ಜೀವನ ಇಡೀ ನಾನು ತುಂಬ ಟ್ರಾಮ್ಯಾಟಿಕ್ ಆಗಿ ಕಳೆದಿದ್ದೇನೆ. 82 ವರ್ಷ ಆಯಿತು ನನಗೆ. ಇನ್ನೆಷ್ಟು ವರ್ಷ ಇದೆಯೋ ನನಗೆ ಗೊತ್ತಿಲ್ಲ. ಆದರೆ ಇರುವಷ್ಟು ಸಮಯ ನಾನು ಸ್ವಲ್ಪ ಆರಾಮವಾಗಿ, ಖುಷಿಯಾಗಿ, ನೆಮ್ಮದಿಯಿಂದ ಜೀವನ ನಡೆಸಬೇಕು ಅಂತಿದ್ದೇನೆ. ನೀನು ಸಹಾಯ ಮಾಡ್ಬೋದಾ ಕೇಳಿದ್ರು. ಖಂಡಿತವಾಗ್ಲೂ ಮಾಡ್ಬೋದು ಅಂತ ಹೇಳಿದೆ. ಅವರ ಕಥೆ ಕೇಳಿದ್ರೆ ಬಹಳ ದಾರುಣವಾದಂಥ ಕಥೆ. ಅವರು ಬಹಳ ಸಣ್ಣ ವಯಸ್ಸಿಗೆ ಮದುವೆ ಆಗ್ತದೆ. ಬಹಳ ಅಬ್ಯೂಸಿವ್ ರಿಲೇಷನ್ಶಿಪ್ನಲ್ಲಿರ್ತಾರೆ. ಗಂಡ ಯಾವಾಗಲೂ ಹೊಡೆಯುವುದು, ಬಡಿಯುವುದು, ಈ ಥರದ ವಾತಾವರಣ. 5 ವರ್ಷದ ಮಗ ಇರ್ತಾನೆ. ಆದರೆ ಇವರ ಮಧ್ಯೆ ಇದ್ದಂಥ ಕಲಹಗಳ ಕಾರಣದಿಂದಾಗಿ ಏಕಾಏಕಿ ಅವರ ತಂದೆ ಅವರನ್ನು ವಾಪಸ್ ಮನೆಗೆ ಕರ್ಕೊಂಬರುವ, ನನ್ನ ಮಗಳನ್ನು ಇಷ್ಟು ಒಂಥರ ಅಬ್ಯೂಸಿವ್ ಕಂಡೀಷನಲ್ಲಿ ಇಡಲಿಕ್ಕೆ ಅವ್ರಿಗೆ ಮನಸ್ಸಾಗದೆ ಮಗಳನ್ನು ನಾನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾರೆ. ಹೇಳಿದಾಗ ಗಂಡನ ಕಡೆಯವರು, ಅಂದರೆ ಗಂಡ ಮತ್ತು ಅವರ ತಂದೆ ಒಂದು ಕಂಡೀಷನ್ ಏನು ಹಾಕ್ತಾರೆ ಅಂದರೆ, ಮಗ ಕಿಂಡರ್ ಗಾರ್ಟನ್ಗೋ ಏನೋ ಒಂದಕ್ಕೆ ಹೋಗಿರ್ತಾನೆ, ಅಥವಾ ಆ ಬಾಲವಾಡಿ ಅಂತ ಏನು ಕರಿತೀವೋ ಆ ಟೈಮ್ನಲ್ಲಿ ಹಾಗೆ ಏನೋ ಕಳಿಸಿರ್ತಾರೆ. ನೀನು ಇಲ್ಲಿಂದನೇ ಹೋಗಿಬಿಡಬೇಕು, ಮಗನನ್ನು ಭೇಟಿ ಮಾಡುವ ಹಾಗಿಲ್ಲ, ಮಗನನ್ನು ನೀನು ಯಾವತ್ತೂ ನೋಡುವ ಹಾಗಿಲ್ಲ ಅನ್ನುವ ಕಂಡೀಷನ್ಗೆ ಒಪ್ತೀರಿ ಅಂತಾದರೆ ಕರ್ಕೊಂಡೋಗಿ ನಿಮ್ಮ ಮಗಳನ್ನು ಅಂತ ಹೇಳಿಬಿಡ್ತಾರೆ. ತಂದೆಗೆ ತಾಯಿ ಮತ್ತು ಮಗನ ಸಂಬಂಧದ ಬಗ್ಗೆ ಯೋಚನೆ ಮಾಡೋದಕ್ಕಿಂತಲೂ ತಂದೆ ಮತ್ತು ಮಗಳ ಆ ಕರುಳಿನ ನೋವು ಜಾಸ್ತಿ ಕಂಡು ಅವ್ರ ಮಗಳನ್ನು ಕರ್ಕೊಂಡು ಬಂದುಬಿಡ್ತಾರೆ. ಆ ಮಗ ಶಾಲೆಗೆ ಹೋಗಿದ್ದಾನೆ, ಮಗ ವಾಪಸ್ ಬಂದಾಗ ತಾಯಿ ಇಲ್ಲ. ಸೊ ಮಗನಿಗೂ ಒಂದು ದೊಡ್ಡ ಟ್ರಾಮಾ, ಅದು ತಾಯಿಗೂ ಒಂದು ದೊಡ್ಡ ಟ್ರಾಮಾ, ಈ ಸೆಪ್ರೇಟ್ ಆಗುವಂಥದ್ದು ಅನ್ನೋದು.
ಆಮೇಲೆ ಮುಂದೆ ಹೇಗೋ ಜೀವನ ಮಾಡಲಿಕ್ಕೆ ಶುರು ಮಾಡ್ತಾರೆ, ಕೋಪಪ್ ಮಾಡಬೇಕು ಅನ್ನುವಂಥ ಕಾರಣದಿಂದಾಗಿ ಅಷ್ಟೊತ್ತಿಗೆ ಅವ್ರ ತಂದೆಗೆ ಆಕ್ಸಿಡೆಂಟ್ ಆಗಿ ತೀರೋಗ್ತಾರೆ. ಅದು ಕೂಡ ಬಹುಶಃ ಮರ್ಡರ್ ಅನ್ನುವಂಥ ಒಂದು ಅವರಿಗೆ ಸಂಶಯ ಬರ್ತದೆ. ಯಾಕೆಂದರೆ ಆ ಆಕ್ಸಿಡೆಂಟ್ ಆದಂಥ ಸಿಚುವೇಶನ್ ನೋಡಿದ್ರೆ ಅದು ಏನೋ ತಪ್ಪಿ ಆದಂಥ ಅವಘಡದ ಹಾಗೆ ಕಾಣಿಸ್ತಾ ಇರೋದಿಲ್ಲ. ಅದಕ್ಕೋಸ್ಕರ ಮತ್ತೆ ನ್ಯಾಯಕ್ಕೋಸ್ಕರ ಹೋರಾಡ್ತಾರೆ, ಕೋರ್ಟ್ ಕಚೇರಿಗಳನ್ನು ಅಲಿತಾರೆ. ಎಲ್ಲಿವರೆಗೆ ಅಂದರೆ ಆ ಟೈಮ್ನಲ್ಲಿ ಅವರು ಇಂದಿರಾ ಗಾಂಧಿಯನ್ನು ಕೂಡ ಭೇಟಿ ಮಾಡ್ತಾರೆ. ಆಗಿನ ಪ್ರಧಾನಮಂತ್ರಿ ಆಗಿದ್ದಂಥವರು ನೇರವಾಗಿ ಹೋಗಿ ನನ್ನಂಥದ್ದೊಂದು ಸಮಸ್ಯೆ ಇದೆ, ನನಗೆಲ್ಲೂ ಪರಿಹಾರ ಸಿಗ್ತಾಯಿಲ್ಲ, ನೀವಾದರೂ ಏನಾದರೂ ಸಹಾಯ ಮಾಡಿ ಅಂತ. ಆದರೆ ಪ್ರತಿಯೊಬ್ಬರಿಗೂ ಅವರವರದ್ದೇ ಆದಂಥ ಚೌಕಟ್ಟುಗಳು ಅಂತ ಇರ್ತವೆ. ಹಾಗಾಗಿ ಇವರಿಗೆ ದೊಡ್ಡ ಸಹಾಯ ಸಿಗುವುದಿಲ್ಲ. ಅಂತೂ ಕಡೆಗೆ ಹೋರಾಟ ನಡೀತಾ ಇದ್ದಾಗಲೇ ಇನ್ನೊಬ್ಬರು ಶ್ರೀಮಂತ ವ್ಯಕ್ತಿ, ಅವ್ರಿಗೂ ವಯಸ್ಸಾಗ್ತಾ ಇರ್ತದೆ, ಮದುವೆ ಆಗ್ತಾ ಇರೋದಿಲ್ಲ. ಹಾಗಾಗಿ ಇವರಿಗೆ ಒಂದು ನಾನು ನಿನ್ನನ್ನು ಮದುವೆ ಆಗಬಹುದು, ಮದುವೆ ಆಗ್ತೇನೆ, ಆದರೆ ನೀನು ನನ್ನನ್ನೇನು ಪ್ರಶ್ನೆ ಮಾಡುವ ಹಾಗಿಲ್ಲ, ನನ್ನ ವ್ಯಾವಹಾರಿಕ ವಿಷಯಗಳಲ್ಲೆಲ್ಲ ನೀನು ತಲೆ ತೋರಿಸುವ ಹಾಗಿಲ್ಲ, ಮನೆಯಲ್ಲಿ ಇರಬೇಕು ಅಷ್ಟೇ ಅಂತ ಹೇಳ್ತಾರೆ. ಇವರಿಗೆ ಅದ್ರ ಬಗ್ಗೆ ಅಷ್ಟೊಂದು ಆಸಕ್ತಿ ಇರುವುದಿಲ್ಲ. ಆದರೆ ಮನೆಯವರೆಲ್ಲ ಮದುವೆ ಮಾಡಿಸ್ಬಿಡುವ, ಆಗಿನ ಕಾಲದ ಸಾಮಾಜಿಕ ಪರಿಸ್ಥಿತಿಗಳ ಅನುಸಾರ ಅಟ್ಲೀಸ್ಟ್ ಒಂದು ನೀವು ಹೇಳೋದು ನೋಡಿದ್ರೆ ಅಟ್ಲೀಸ್ಟ್ ಒಂದು 50 ವರ್ಷ ಹಿಂದಿನ ಕತೆ. ಸೊ ಆ ಟೈಮ್ನಲ್ಲಿ ಮನೆಯವರೆಲ್ಲ ಸೇರಿಕೊಂಡು ಮದುವೆ ಮಾಡಿಸ್ಬಿಡ್ತಾರೆ. ಮದುವೆ ಆದ ಮೇಲೆ ನೋಡಿದ್ರೆ ಅವರಿಗೆ ವ್ಯಕ್ತಿಗೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಗಳು ಇತ್ತು. ಎಲ್ಲಿವರೆಗೆ ಅಂದರೆ ಇವರ ಸ್ನೇಹಿತರೆಯರೊಡನೆಯೂ ಕೂಡ ಅವರು ಅಫೇರ್ಗಳನ್ನು ಮುಂದುವರಿಸ್ತಾರೆ. ಇವ್ರಿಗೆ ಮತ್ತೆ ಮಕ್ಕಳಾಗ್ತವೆ, ಆದರೆ ಇವರು ಮಕ್ಕಳನ್ನು ಬೆಳೆಸೋದ್ರಲ್ಲೇ ಇರ್ತಾರೆ. ಜೊತೆಗೆ ಈ ಮನೆಯಲ್ಲೂ ಕೂಡ ಅವರಿಗೆ ಹೊಡೆತ ಬಡಿತ ಈ ಥರದ ಅಬ್ಯೂಸ್ ಕಂಟಿನ್ಯೂ ಆಗ್ತದೆ. ಆದರೆ ಮಾತಾಡ್ಲಿಕ್ಕೆ ಉಪಾಯ ಇಲ್ಲ. ತಂದೆ ತೀರು ಹೋಗಿದ್ದಾರೆ, ತಾಯಿಯೂ ತೀರು ಹೋಗ್ತಾರೆ, ಅಣ್ಣ ತಮ್ಮಂದ್ರು ಇದ್ದವ್ರು ಯಾರೂ ಸಪೋರ್ಟಿಗೆ ನಿಲ್ಲೋದಿಲ್ಲ. ಮತ್ತು ಹೊರಗಡೆ ಹೋಗಿ ಸ್ವಂತ ತನ್ನ ಕಾಲ ಮೇಲೆ ನಿಂತು ಜೀವನ ಮಾಡುವಂಥ ಪರಿಸ್ಥಿತಿ ಅವರಲ್ಲಿ ಇರಲಿಲ್ಲ. ಆ ಕಾರಣದಿಂದಾಗಿ ಆ ಅಬ್ಯೂಸಿವ್ ಕಂಡೀಷನ್ನಲ್ಲಿ ಅವರು ಜೀವನ ಮಾಡ್ತಾ ಇರ್ತಾರೆ. ಆ ಥರದ ಪರಿಸ್ಥಿತಿಯಿಂದಾಗಿ ಇಷ್ಟೆಲ್ಲ ಸ್ಟ್ರೆಸ್ಸು, ಟ್ರಾಮಾ, ಇದೆಲ್ಲ ಕಾರಣದಿಂದಾಗಿ ಬಹುಶಃ ಅವರಿಗೆ ಫೈಬ್ರೊಮ್ಯಾಲ್ಜಿ ಆದಂಥ ತೀವ್ರವಾದಂಥ ಫೈಬ್ರೊಮ್ಯಾಲ್ಜಿ ಅಂದರೆ ಮಸ್ಕ್ಯುಲರ್ ಟೆನ್ಷನ್ ಇರೋದಿಲ್ಲ, ನೀವು ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಸ್ಟ್ರೆಸ್ ಬಂದಾಗ ಅದು ಇರಿಟೇಬಲ್ ಬೌಲ್ ಸಿಂಡ್ರೋಮು ಅಲ್ಲ, ಇದು ಕೂಡ ಉದಾಹರಣೆ. ಫೈಬ್ರೊಮ್ಯಾಲ್ಜಿಯಾಕ್ಕೂ ಸ್ಟ್ರೆಸ್ಸು ಕೂಡ ಕಾರಣ ಆಗಿರ್ಬೋದು, ಟ್ರಾಮಾಗಳು ಕೂಡ ಕಾರಣ ಆಗಿರ್ಬೋದು. ಸೊ ಫೈಬ್ರೊಮ್ಯಾಲ್ಜಿ ಆದಂಥ ಪರಿಸ್ಥಿತಿ ಆಗಿತ್ತು. ಅಂದರೆ ಅವರ ಮನೆಯೊಳಗಷ್ಟೇ ಸ್ವಲ್ಪ ಏನೋ ಸಹಾಯ ಇಟ್ಟುಕೊಂಡು ನಡೆಯಬಲ್ಲವರಾಗಿದ್ದರು. ಇಲ್ಲ ಅಂತಂದರೆ ಅವರಿಗೆ ಸ್ವಂತ ಮಸ್ಕ್ಯುಲರ್ ಶಕ್ತಿ ಇದು ಇರಲಿಲ್ಲ. ಅಂಥವರು ನಾನು ಟ್ರೀಟ್ಮೆಂಟ್ ಮಾಡಿದ ಮೇಲೆ ನಿಧಾನವಾಗಿ ಅವರ ಸಮಸ್ಯೆಯಿಂದ ಹೊರಗೆ ಬಂದು ನನ್ನ ಸೆಷನ್ ಶುರು ಆಗ್ಬೇಕಾದ್ರೆ ಒಂದು ಹೇಳಿದರು, ನಿನ್ನ ಥೆರಪಿ ಆದಮೇಲೆ ನಾನೊಮ್ಮೆ ಕಾಶ್ಮೀರಕ್ಕೆ ಹೋಗ್ಬೇಕಂತ ಆಸೆ ಇದೆ, ಹೋಗಬಹುದಾ ಅಂತ. ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದ್ದೆ. ಆದರೆ ಬಹಳ ಒಂದು ಸ್ಯಾಟಿಸ್ಫ್ಯಾಕ್ಟ್ರಿ ಫೀಲಿಂಗ್ ಯಾವಾಗ ನನಗೆ ಬಂತದ್ದು ಅಂದರೆ, ಅವರು ನಿಜವಾಗ್ಲೂ ಕಾಶ್ಮೀರಕ್ಕೆ ಹೋಗಿ ಅಲ್ಲಿಯ ಬೆಟ್ಟದ ಪ್ರದೇಶಗಳಲ್ಲಿ ಅವರದ್ದೇ ಕಾಲಿನಲ್ಲಿ ನಡ್ಕೊಂಡು ಆರಾಮಾಗಿ ಹೋಗಿ ಬಂದು ಅಲ್ಲಿನ ಫೋಟೋ ಕಳಿಸಿದ್ರು. 82 ಪ್ರಾಯದ ಮಹಿಳೆ. ಹೌದು. ಸೊ ಈಗಲೂ ಒಂದೊಂದು ಸರ್ತಿ ನನಗೆ ಸಂಪರ್ಕದಲ್ಲಿದ್ದಾರೆ. ಪ್ರತಿದಿನ ನಮಗೂ ಆಗೋದಿಲ್ಲ. ಈಗ 85-86 ವರ್ಷ ಆಗಿದ್ದಾರೆ. ಈಗಲೂ ಆರಾಮಾಗಿದ್ದಾರೆ, ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾರೆ. ಆಮೇಲೆ ಅವರು 5 ವರ್ಷದ ಬಿಟ್ಟು ಬಂದಿದ್ದ ಮಗನೊಟ್ಟಿಗೂ ಸಂಪರ್ಕ ಸಾಧ್ಯ ಆಗಿತ್ತು. ಆಮೇಲೆ ಅವರ ಟ್ರಾಮಾವನ್ನು ಹೀಲ್ ಮಾಡಲಿಕ್ಕೆ ಮಗನಿಗೆ ರೆಕಮೆಂಡ್ ಮಾಡಿ, ನೀನು ಇಲ್ಲ ಇವ್ರ ಹತ್ರ ಸೆಷನ್ ತೊಗೊಳ್ಬೇಕು, ನಾನು ಹೀಲ್ ಆಗಿದ್ದೇನೆ, ನಾನು ಹುಷಾರಾಗಿದ್ದೇನೆ, ನಾನು ನೆಮ್ಮದಿಯಲ್ಲಿ ಜೀವನ ಮಾಡ್ತೇನೆ, ನನಗೆ ಚೆನ್ನಾಗಿ ನಿದ್ದೆ ಬರ್ತಾ ಇದೆ, ಈ ಥರದ ಅನುಭವ ಇದೆ. ಹಾಗಾಗಿ ಅವ್ರಿಗೂ ಇನ್ಸಿಸ್ಟ್ ಮಾಡಿ ಅವ್ರ ಹತ್ರನೂ ಅವ್ರಿಗೂ ಸೆಷನ್ ಮಾಡಿಸಿ ಅವರನ್ನು ಒಂದು ಒಳ್ಳೆಯ ಜೀವನಕ್ಕೆ ತರೋದಕ್ಕೆ ಈ 82 ವರ್ಷದ ಮಹಿಳೆ, ಈಗ 86 ವರ್ಷದ ಮಹಿಳೆ ಕಾರಣ ಆಗಿದ್ದಾರೆ.